ಹಾಯ್ ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ನಾವು GPSC ಸ್ಟೇಟ್ ಪರೀಕ್ಷೆಗೆ ಸಂಬಂಧಿಸಿದಂತಹ ಕೆಲವೊಂದು ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀನಿ. ಈ ಪರೀಕ್ಷೆಯ ವಿಧಾನ ಆಗಿರ್ಬೋದು ಅಥವಾ ಈ ಪರೀಕ್ಷೆಯಲ್ಲಿ ಎಷ್ಟು ಪತ್ರಿಕೆಗಳನ್ನು ನಾವು ಬರೀಬೇಕಾಗ್ತದೆ, ಈ ಪರೀಕ್ಷೆಗೆ ನಾವು ಪ್ರಿಪೇರ್ ಆಗಬೇಕು ಅಂದರೆ ಯಾವ ಪುಸ್ತಕಗಳನ್ನು ನಾವು ಓದಬೇಕಾಗುತ್ತೆ, ಯಾವ ರೀತಿಯ ತಯಾರಿಯನ್ನು ಮಾಡಿಕೊಂಡಾಗ ಪರೀಕ್ಷೆಯನ್ನು ಕ್ಲಿಯರ್ ಮಾಡ್ಬೋದು ಎಂಬುದರ ಬಗ್ಗೆ ಈ ಒಂದು ತರಗತಿಯಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಮೊದಲಿಗೆ ಈ ಪರೀಕ್ಷೆಯು ಎಷ್ಟು ಪತ್ರಿಕೆಗಳನ್ನು ಹೊಂದಿರುತ್ತೆ ಎಂಬುದಾಗಿ ತಿಳ್ಕೊಳ್ತಾ ಹೋಗೋಣ. ಈ GPSC ಸ್ಟೇಟ್ ಪರೀಕ್ಷೆ 3 ಪತ್ರಿಕೆಗಳನ್ನು ಹೊಂದಿರುವಂಥದ್ದು. ಪತ್ರಿಕೆ 1, ಪತ್ರಿಕೆ 2 ಮತ್ತು ಪತ್ರಿಕೆ 3. ಈ 3 ಪತ್ರಿಕೆಗಳು ಇರುವಂಥದ್ದು. ಅವೆಲ್ಲದರ ಬಗ್ಗೆಯೂ ಕೂಡ ನಾವು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಈಗ ಮೊದಲಿಗೆ ಪತ್ರಿಕೆ 1 150 ಪ್ರಶ್ನೆಗಳು ಇರುವಂಥದ್ದು. ಪತ್ರಿಕೆ 1ರಲ್ಲಿ 150 ಪ್ರಶ್ನೆಗಳಿರ್ತವೆ, 150 ಅಂಕಗಳು ಇರುವಂಥದ್ದು. ಓಕೆನಾ? ಇವೆಲ್ಲವೂ ಕೂಡ ಬಹು ಆಯ್ಕೆ ಪ್ರಶ್ನೆಗಳು ಆಗಿರುವಂಥದ್ದು, MCQsಗಳು ಆಗಿರುವಂಥದ್ದು ಪತ್ರಿಕೆ 1ರಲ್ಲಿ. ಓಕೆನಾ? 150 ಪ್ರಶ್ನೆಗಳಿರ್ತವೆ, ಅವಕ್ಕೆ 150 ಅಂಕಗಳು. ಇನ್ನು ಪತ್ರಿಕೆ 2ನ್ನು ನೋಡ್ತಾ ಹೋದರೆ MCQs ಪ್ಲಸ್ ವಿವರಣಾತ್ಮಕ ಪ್ರಶ್ನೆಗಳು ಇರುವಂಥದ್ದು. ಸುಮಾರು 150 ಅಂಕದ ಪತ್ರಿಕೆ ಆಗಿರುವಂಥದ್ದು ಇದು. ಅದರಲ್ಲಿ 50 ಅಂಕಗಳು MCQs ಪ್ರಶ್ನೆಗಳಿರ್ತದೆ, 100 ಅಂಕಗಳು ವಿವರಣಾತ್ಮಕ ಪ್ರಶ್ನೆಗಳು ಇರುವಂಥದ್ದು. ಇದು ನಿಮ್ಮ ವಿಷಯಕ್ಕೆ ಸಂಬಂಧಿಸಿದಂಥ ಪತ್ರಿಕೆ ಆಗಿರುವಂಥದ್ದು. ನೋಡಿ, ಪತ್ರಿಕೆ 1 ಎಲ್ಲರಿಗೂ ಕೂಡ ಅನ್ವಯ ಆಗುವಂತಹ ಪತ್ರಿಕೆ. ಓಕೆನಾ? ಈ ಪತ್ರಿಕೆ 2 ನಿಮ್ಮ ವಿಷಯದ ಮೇಲೆ ಇರುವಂತಹ ಪ್ರಶ್ನೆಗಳು. ಇನ್ನು ಪತ್ರಿಕೆ 3ನ್ನು ನೋಡ್ತಾ ಹೋದರೆ ಇದು ವಿವರಣಾತ್ಮಕ ಒಂದು ಪತ್ರಿಕೆ ಆಗಿರುವಂಥದ್ದು. ಇದು 100 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ ಆಗಿರುವಂಥದ್ದು. ಓಕೆನಾ? ಇದು ಕಡ್ಡಾಯ ಕನ್ನಡ ಪತ್ರಿಕೆ ಆಗಿರುವಂಥದ್ದು. ಓಕೆನಾ? ಮೊದಲಿಗೆ ಪತ್ರಿಕೆ 1. ಓಕೆನಾ? ಪತ್ರಿಕೆ 1 ಅದು ಸಾಮಾನ್ಯ ಪತ್ರಿಕೆ ಅಂತ ಕರಿತೀವಿ. ಎಲ್ಲರೂ ಕೂಡ ಈ ಒಂದು ಪತ್ರಿಕೆಯನ್ನು ಬರೀಬೇಕಾಗ್ತದೆ. ಇದು 150 ಅಂಕಗಳನ್ನು ಹೊಂದಿರುವಂಥದ್ದು. ಪತ್ರಿಕೆ 1 150 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ ಆಗಿರುವಂಥದ್ದು. ಈ ಒಂದು ಪತ್ರಿಕೆಯಲ್ಲಿ ಇರುವಂಥ ವಿಷಯಗಳು ಯಾವುದ್ಯಾವುದು ಅಂತ ನೋಡ್ತಾ ಹೋದರೆ ಸಾಮಾನ್ಯ ಕನ್ನಡ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂಥ 25 ಪ್ರಶ್ನೆಗಳು, 25 ಅಂಕಗಳು ಇರ್ತವೆ. ನೆಕ್ಸ್ಟು ಸಾಮಾನ್ಯ ಇಂಗ್ಲೀಷ್ನ 25 ಪ್ರಶ್ನೆಗಳಿರ್ತವೆ, 25 ಅಂಕಗಳು. ಓಕೆನಾ? ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂಥ 25 ಪ್ರಶ್ನೆಗಳು, 25 ಅಂಕಗಳು. ಒಟ್ಟು 25 ಅಂಕಗಳದು. ತದನಂತರ ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಎಂಬ ಒಂದು ವಿಷಯಕ್ಕೆ ಸಂಬಂಧಿಸಿದಂಥ 15 ಪ್ರಶ್ನೆಗಳು, 15 ಅಂಕಗಳು ಇರುವಂಥದ್ದು. ಕಂಪ್ಯೂಟರ್ ಸಾಕ್ಷರತೆಗೆ ಸಂಬಂಧಿಸಿದಂಥ 10 ಪ್ರಶ್ನೆಗಳು, 10 ಅಂಕಗಳು ಇರುವಂಥದ್ದು. ತದನಂತರ ವೆರಿ ಇಂಪಾರ್ಟೆಂಟ್, ಇದು ಶೈಕ್ಷಣಿಕ ಮನೋವಿಜ್ಞಾನ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಸುಮಾರು 50 ಪ್ರಶ್ನೆಗಳು ಬರುವಂಥದ್ದು. ಅತಿ ಹೆಚ್ಚಿನ ಪ್ರಶ್ನೆಗಳನ್ನು ಹೊಂದಿರುವಂಥ ಒಂದು ವಿಭಾಗ ಯಾವುದು ಅಂತಂದರೆ ಶೈಕ್ಷಣಿಕ ಮನೋವಿಜ್ಞಾನ, ವಿಕಸನ ಮತ್ತು ಬೋಧನಾ ವಿಧಾನ ಎಂಬ ವಿಷಯ. ಓಕೆನಾ? ಈ ವಿಷಯದ ಮೇಲೆ ಸುಮಾರು 50 ಪ್ರಶ್ನೆಗಳಿರ್ತವೆ, 50 ಅಂಕಗಳು. ನೋಡಿ, ಪತ್ರಿಕೆ 1ರಲ್ಲಿ ಒಟ್ಟು ನೀವು 7 ಒಂದು ವಿಷಯಗಳನ್ನು ಅಭ್ಯಾಸ ಮಾಡಬೇಕಾಗ್ತದೆ. ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಸಾಮಾನ್ಯ ಜ್ಞಾನ, ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ, ಕಂಪ್ಯೂಟರ್ ಸಾಕ್ಷರತೆ, ಶೈಕ್ಷಣಿಕ ಮನೋವಿಜ್ಞಾನ, ವಿಕಸನ ಮತ್ತು ಬೋಧನಾ ವಿಧಾನ. ಇಷ್ಟು ವಿಷಯಗಳಿಗೆ ಸಂಬಂಧಿಸಿದಂತೆ ಒಟ್ಟು 150 ಪ್ರಶ್ನೆಗಳು, 150 ಅಂಕಗಳು ಇರುವಂಥದ್ದು. ಓಕೆನಾ? ನಾನು ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಯಾವ ವಿಷಯಕ್ಕೆ ಯಾವ ಪುಸ್ತಕಗಳನ್ನು ನೀವು ಓದಬೇಕು ಎಂಬುದರ ಬಗ್ಗೆ ಮಾಹಿತಿ ಕೊಡ್ತೀನಿ. ಇಷ್ಟು ಒಂದು ಪತ್ರಿಕೆ 1ರ ಒಂದು ವಿಷಯವಾರು ಹಂಚಿಕೆ. ಓಕೆನಾ? ಇನ್ನು ಪತ್ರಿಕೆ 2ನ್ನು ನೋಡ್ತಾ ಹೋದರೆ ಇದು ವಿಷಯ ಆಧಾರಿತ ಪತ್ರಿಕೆ ಆಗಿರುವಂಥದ್ದು. ಅಂದರೆ ನೀವು ಯಾವ ವಿಷಯವನ್ನು ತೆಗೆದುಕೊಳ್ತೀರಿ ಎಂಬುದರ ಮೇಲೆ ಇಲ್ಲಿ ಆಯ್ಕೆ ಮಾಡುವಂತಹ ಸ್ವಾತಂತ್ರ್ಯ ನಿಮಗಿರುವಂಥದ್ದು. ಓಕೆನಾ? ಸಮಾಜ ವಿಜ್ಞಾನದ ಶಿಕ್ಷಕರಾಗಬೇಕಂದ್ರೆ ಸಮಾಜ ವಿಜ್ಞಾನವನ್ನು ಆಯ್ಕೆ ಮಾಡ್ಕೊಳ್ತೀರಾ, ಇನ್ನು ಗಣಿತವನ್ನು ಆಯ್ಕೆ ಮಾಡ್ಕೊಳ್ಳುವಂಥದ್ದು, ವಿಜ್ಞಾನವನ್ನು ಆಯ್ಕೆ ಮಾಡ್ಕೊಳ್ಳುವಂಥದ್ದು, ಅಥವಾ ಇಂಗ್ಲೀಷ್ ಭಾಷೆಯನ್ನು ಆಯ್ಕೆ ಮಾಡ್ಕೊಳ್ಳುವಂಥದ್ದು. ಇದು ಒಂದು ವಿಷಯ ಆಧಾರಿತ ಪತ್ರಿಕೆ ಆಗಿರುವಂಥದ್ದು. 150 ಅಂಕಗಳನ್ನು ಹೊಂದಿರುವಂಥದ್ದು. ಓಕೆನಾ? 150 ಅಂಕಗಳು. ಇಲ್ಲಿ ಪ್ರಶ್ನೆಗಳ ವಿಧವನ್ನು ನಾವು ನೋಡ್ತಾ ಹೋದರೆ 50 ಪ್ರಶ್ನೆಗಳಿರ್ತವೆ. ಓಕೆನಾ? ಮೊದಲಿಗೆ 50 ಪ್ರಶ್ನೆಗಳಿರ್ತವೆ, ಅವು MCQsಗಳು. ಮೊದಲ 50 ಪ್ರಶ್ನೆಗಳು MCQs ಪ್ರಶ್ನೆಗಳಾಗಿರ್ತವೆ. ನಂತರದ 20 ಪ್ರಶ್ನೆಗಳು ತಲಾ 3 ಅಂಕದ ಪ್ರಶ್ನೆಗಳಾಗಿರ್ತವೆ. ಇವು ಬರಹ ರೂಪದ ಪ್ರಶ್ನೆಗಳು. ಓಕೆನಾ? ಇದನ್ನು ನೀವು ರೈಟಿಂಗ್ ಮಾಡಬೇಕು. 3 ಅಂಕದ 20 ಪ್ರಶ್ನೆಗಳಿರ್ತವೆ, ಅಂದರೆ 60 ಅಂಕಗಳು ಬರ್ತವೆ. ಇನ್ನು ನಂತರ 10 ಪ್ರಶ್ನೆಗಳು ಬರ್ತವೆ. ಈ 10 ಪ್ರಶ್ನೆಗಳಿಗೆ ಎಷ್ಟು ಅಂಕಗಳಿರ್ತದೆ ಅಂತಂದರೆ ಒಂದು ಪ್ರಶ್ನೆಗೆ 4 ಅಂಕ. ಓಕೆನಾ? ಅದೇ ರೀತಿ ನೀವು 10 ಪ್ರಶ್ನೆಗಳಿಗೆ 40 ಅಂಕ. ಓಕೆನಾ? ನೋಡಿ, ಇಲ್ಲಿ 60 + 40 100 ಅಂಕಗಳನ್ನು ನೀವು ಬರೀಬೇಕಾಗುತ್ತದೆ. ಇನ್ನು 50 ಅಂಕಗಳಿಗೆ ನೀವು
ಬಹು ಆಯ್ಕೆ ಪ್ರಶ್ನೆಗಳು ಆಗಿರುವಂಥದ್ದು ಈ 50 ಪ್ರಶ್ನೆಗಳು. ಇದು ಪತ್ರಿಕೆ 2ರ ವಿಷಯಕ್ಕೆ ಸಂಬಂಧಿಸಿದಂತಹ ಒಂದು ಮಾಹಿತಿ ಆಯಿತು. ಪತ್ರಿಕೆ 3ರ ಬಗ್ಗೆ ನೋಡ್ತಾ ಹೋದರೆ ಇದು ಭಾಷಾ ಸಾಮರ್ಥ್ಯದ ಪತ್ರಿಕೆ ಆಗಿರುವಂಥದ್ದು, ಅಂದರೆ ಕಡ್ಡಾಯ ಕನ್ನಡ ಅಂತ ಹೇಳ್ಬೋದು. ಇದು 100 ಅಂಕದ ಪ್ರಶ್ನೆಗಳು ಇರುವಂಥದ್ದು. ಓಕೆನಾ, 100 ಅಂಕಗಳು ಇರುವಂಥದ್ದು. ಓಕೆನಾ, ಅದು ಏನಿರ್ತದೆ, ಯಾವ ಥರ ಇರ್ತದೆ ಅಂದರೆ ಸಂಪೂರ್ಣವಾಗಿ ವಿವರಣಾತ್ಮಕವಾಗಿ ಇರುವಂಥದ್ದು. ಅಂದರೆ ಬರವಣಿಗೆಯ ಮೂಲಕ ನೀವು ಉತ್ತರವನ್ನು ಬರೀಬೇಕು. ಪತ್ರಿಕೆ 1, ಪತ್ರಿಕೆ 2, ಪತ್ರಿಕೆ 3ರ ಬಗ್ಗೆ ಮಾಹಿತಿ ಈಗ ಸಿಕ್ಕಂತಾಯಿತು. ಮುಂದುವರಿದು ನಾವೀಗ ಯಾವ ಯಾವ ಪುಸ್ತಕಗಳನ್ನು ಈ ಒಂದು ಪರೀಕ್ಷೆಗೆ ಓದಬೇಕು ಅಂತ ನೋಡ್ತಾ ಹೋದರೆ ನೋಡಿ, ಮೊದಲಿಗೆ ಸಾಮಾನ್ಯ ಕನ್ನಡ. ಈ ಸಾಮಾನ್ಯ ಕನ್ನಡದ 25 ಅಂಕಗಳು ಬರುವಂಥದ್ದು. ಈ ಸಾಮಾನ್ಯ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಮೊದಲಿಗೆ ನಾವಿಲ್ಲಿ ಶಾಲಾ ಪಠ್ಯ ಪುಸ್ತಕಗಳನ್ನು ಓದಬೇಕಾಗ್ತದೆ. 6ರಿಂದ 12ನೇ ತರಗತಿವರೆಗಿನ ಕನ್ನಡ ಪಠ್ಯ ಪುಸ್ತಕದ ಭಾಷಾಭ್ಯಾಸ ಭಾಗ. ಓಕೆನಾ, ಎಲ್ಲ ಪಾಠಗಳ ನಂತರ ಕೊಟ್ಟಿರುವಂತಹ ವ್ಯಾಕರಣಾಂಶಗಳನ್ನು ಓದಬೇಕಾಗ್ತದೆ 6ರಿಂದ 12ನೇ ತರಗತಿವರೆಗೆ. ಸಾಧ್ಯ ಆಗಲಿಲ್ಲ, ತುಂಬ ಕಷ್ಟ ಆಗ್ತು ಅಂದರೆ 6ರಿಂದ 10ನೇ ತರಗತಿವರೆಗಾದರೂ ಕೂಡ ಇದನ್ನು ಓದಬೇಕಾಗ್ತದೆ. ಓಕೆನಾ, ಮೊದಲಿಗೆ ಶಾಲಾ ಪಠ್ಯ ಪುಸ್ತಕಗಳನ್ನು ಮುಗಿಸ್ಕೊಂಡು ತದನಂತರ ಕನ್ನಡ ವ್ಯಾಕರಣ ದರ್ಪಣವನ್ನು ಓದಬೇಕಾಗ್ತದೆ. ಓಕೆನಾ, ಕನ್ನಡ ವ್ಯಾಕರಣ ದರ್ಪಣ ಇದನ್ನು ಕನ್ನಡ ಸಾಹಿತ್ಯ ಪರಿಷತ್ ಹೊರತಂದಿರುವಂಥ ಒಂದು ಪುಸ್ತಕ. ಇದು ಕನ್ನಡ ವ್ಯಾಕರಣ ದರ್ಪಣ ಅಂತ ತುಂಬ ಅದ್ಭುತವಾಗಿರುವಂಥ ಪುಸ್ತಕ. ಇದನ್ನು ನೀವು ರೆಫರ್ ಆಗಿ ಬಳಸ್ಕೋಬೋದು. ತದನಂತರ KM ಬರೆದಿರುವಂಥ ಕನ್ನಡ ವ್ಯಾಕರಣ ಪುಸ್ತಕವನ್ನು ಕೂಡ ನೀವು ಅಭ್ಯಾಸ ಮಾಡ್ಬೋದು. ಓಕೆನಾ, ಕನ್ನಡ ವ್ಯಾಕರಣ ದರ್ಪಣ ಆಗಿರ್ಬೋದು ಅಥವಾ KM ಸುರೇಶ್ ಸರ್ ಅವರು ಬರೆದಿರುವಂಥ ಕನ್ನಡ ವ್ಯಾಕರಣ ಪುಸ್ತಕ ಆಗಿರ್ಬೋದು. ಇವೆರಡರಲ್ಲಿ ಯಾವುದಾದ್ರೂ ಒಂದು ಓದ್ಬೋದು. ಇನ್ನೂ ಒಂದು ಪುಸ್ತಕ ಇದೆ, ತುಂಬ ಚೆನ್ನಾಗಿರುವಂಥ ಪುಸ್ತಕ. ಇದು ಗೋಪಾಲಕೃಷ್ಣ ಉಡುಪರವರು ಬರೆದಿರುವಂಥ ವ್ಯಾಕರಣ ಪುಸ್ತಕ. ಈ ಪುಸ್ತಕಗಳಲ್ಲಿ ಕನ್ನಡ ವ್ಯಾಕರಣ ದರ್ಪಣ ಅಥವಾ KM ಸುರೇಶ್ ಸರ್ ಅವ್ರದ್ದು ಅಥವಾ ಗೋಪಾಲಕೃಷ್ಣ ಉಡುಪರವ್ರದ್ದು ಇದರಲ್ಲಿ ಯಾವುದಾದ್ರೂ ಕೂಡ ಒಂದು ಪುಸ್ತಕವನ್ನು ನೀವು ಪರ್ಚೇಸ್ ಮಾಡಿಕೊಂಡು ಓದ್ಬೋದು. ಗೋಪಾಲಕೃಷ್ಣ ಉಡುಪರವರ ಪುಸ್ತಕ ತುಂಬ ಚೆನ್ನಾಗಿದೆ. ಓಕೆನಾ, ತದನಂತರ ಸಾಮಾನ್ಯ ಇಂಗ್ಲೀಷನ್ನು ನೋಡ್ತಾ ಹೋದರೆ ಇಲ್ಲೂ ಕೂಡ 25 ಅಂಕಗಳಿರ್ತವೆ. ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಇಲ್ಲೂ ಕೂಡ ನಾವು ಶಾಲಾ ಪಠ್ಯ ಪುಸ್ತಕಗಳನ್ನು ಓದಬೇಕಾಗ್ತದೆ. 6ರಿಂದ 12ನೇ ತರಗತಿವರೆಗಿನ ಇಂಗ್ಲೀಷ್ ಪಠ್ಯಪುಸ್ತಕಗಳು ಮತ್ತು ಗ್ರಾಮರ್ ಭಾಗವನ್ನು ನಾವು ಓದಬೇಕಾಗ್ತದೆ. ಇದಾದ ನಂತರ 6ರಿಂದ 12 ಅಥವಾ 6ರಿಂದ 10 ತನಕನಾದರೂ ಓದಬೇಕಾಗ್ತದೆ. ಇದಾದ ನಂತರ ಒಂದು ಆಥರ್ ಬುಕ್ಕನ್ನು ಓದಬೇಕು ಅಂತಂದರೆ ರನ್ ಅಂಡ್ ಮಾರ್ಟಿನ್ ರವರ ಒಂದು ಇಂಗ್ಲೀಷ್ ಗ್ರಾಮರ್ ಬುಕ್ಕನ್ನು ಓದ್ಬೋದು. ಅದು ತುಂಬ ಚೆನ್ನಾಗಿದೆ. ಅಥವಾ ಬಕ್ಷಿ ಅಥವಾ RS ಅಗರ್ವಾಲ್ ರವರ ಪುಸ್ತಕಗಳನ್ನು ಕೂಡ ನೀವು ಓದ್ಬೋದು. ಓಕೆನಾ, ಇದರಲ್ಲಿ ಯಾವುದಾದ್ರೂ ಒಂದು ಪುಸ್ತಕವನ್ನು ನೀವು ತೆಗೆದುಕೊಂಡು ಓದಬೇಕಾಗ್ತದೆ. ಇನ್ನು ಮುಂದುವರೆದು ಸಾಮಾನ್ಯ ಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ 15 ಅಂಕಗಳು ಬರುವಂಥ ಒಂದು ವಿಷಯ ಇದು. ಸೊ ಇದರಲ್ಲಿ ಪ್ರಮುಖ ಒಂದು ಪುಸ್ತಕಗಳು ಯಾವುದು ಅಂತಂದರೆ ಚಾಣಕ್ಯ ಕಣಜ ಅಥವಾ ನೂತನ GK. ಇವೆರಡೂ ಕೂಡ ತುಂಬ ಚೆನ್ನಾಗಿದೆ. ಇವೆರಡರಲ್ಲಿ ಯಾವುದಾದ್ರೂ ಕೂಡ ನೀವು ಓದ್ಬೋದು. ನೂತನ GK ಚೆನ್ನಾಗಿದೆ. ಓಕೆನಾ, ನಂತರ ಮಾಸಿಕ ಪತ್ರಿಕೆಗಳು, ಯಾವುದಾದ್ರೂ ಕೆಲವೊಂದು ಕರೆಂಟ್ ಅಫೇರ್ಸ್ಗಳಿಗೆ ಮಾಸಿಕ ಪತ್ರಿಕೆಗಳನ್ನು ಓದ್ತೀನಿ ಅಂತಂದರೆ ಸ್ಪರ್ಧಾ ಸ್ಫೂರ್ತಿ ಆಗಿರ್ಬೋದು, ಸ್ಪರ್ಧಾ ಅರಿವು, ಸ್ಪರ್ಧಾ ವಿಜೇತ, ಇಷ್ಟರಲ್ಲಿ ಯಾವುದಾದ್ರೂ ಓದ್ಬೋದು. ಸ್ಪರ್ಧಾ ಅರಿವು ಇತ್ತೀಚಿನ ದಿನಗಳಲ್ಲಿ ತುಂಬ ಚೆನ್ನಾಗಿರುವಂಥದ್ದು. ಓಕೆನಾ, ಸ್ಪರ್ಧಾ ಸ್ಫೂರ್ತಿ, ಸ್ಪರ್ಧಾ ಅರಿವು, ಸ್ಪರ್ಧಾ ವಿಜೇತ ಇದರಲ್ಲಿ ಯಾವುದಾದ್ರೂ ಕೂಡ ನೀವು ಒಂದು 6ರಿಂದ 8 ತಿಂಗಳ ಒಂದು ಮ್ಯಾಗ್ಝಿನ್ಗಳನ್ನು ಕಲೆಕ್ಟ್ ಮಾಡಿ ಓದಬೇಕಾಗ್ತದೆ. ಓಕೆನಾ, ನೆಕ್ಸ್ಟು ತುಂಬ ಇಂಪಾರ್ಟೆಂಟ್ ಆದ ವಿಷಯ, ತುಂಬ ಮಹತ್ವವಾದ ಅಂಕಗಳನ್ನು ಕೊಡುವಂಥ ಒಂದು ವಿಭಾಗ ಇದು, ಶೈಕ್ಷಣಿಕ ಮನೋವಿಜ್ಞಾನ. ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಡಾಕ್ಟರ್ ಎಚ್ ವಿ ರಾಮದೇವ್ರವರ ಶೈಕ್ಷಣಿಕ ಮನೋವಿಜ್ಞಾನದ ಪುಸ್ತಕವನ್ನು ನೀವು ರೆಫರ್ ಮಾಡ್ಬೋದು. ಅಥವಾ ಇಂಗ್ಲೀಷ್ ಮಾಧ್ಯಮದಲ್ಲಿ ಓದ್ತೀನಿ ಅಂತಂದರೆ SK ಮಂಗಲ್ ಸರ್ ಅವ್ರದ ಒಂದು ಬುಕ್ ಇದೆ, ಅದು ಕೂಡ ತುಂಬ ಚೆನ್ನಾಗಿದೆ. ನೀವು ಅದನ್ನು ಕೂಡ ರೆಫರ್ ಮಾಡ್ಬೋದು. ಕನ್ನಡ ಮಾಧ್ಯಮದಲ್ಲಿ ರಾಮದೇವ್ ಸರ್ ಅವರ ಬುಕ್ಕನ್ನು ಕೂಡ ಓದ್ಬೋದು. ಅಥವಾ ಅದು ಬೇಡ, ತುಂಬ ಸರಳವಾಗಿ ನಮಗೆ ಮಾಹಿತಿ ಬೇಕು ಅಂದರೆ KM ಸುರೇಶ್ ಅವರು ಬರೆದಿರುವಂತಹ ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಬೋಧನಾ ವಿಧಾನ ಎಂಬ ಪುಸ್ತಕವನ್ನು ನೀವು ಖರೀದಿ ಮಾಡಿ ಓದ್ಬೋದು. ಓಕೆನಾ, ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ಸಬ್ಜೆಕ್ಟ್ ಇದು. 50 ಅಂಕಗಳು ಬರೋದ್ರಿಂದ ಇದನ್ನು ನಾವು ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಸೊ ಹಾಗಾಗಿ ಇಷ್ಟು ಪುಸ್ತಕಗಳಲ್ಲಿ ಯಾವುದಾದ್ರೂ ಕೂಡ ನೀವು ಪರ್ಚೇಸ್ ಮಾಡಿ ಓದಬೇಕಾಗ್ತದೆ. ಓಕೆನಾ, ಒಂದು 2ರಿಂದ 3 ಸಲನಾದರೂ ರಿವಿಷನ್ ಕೊಡಬೇಕಾಗ್ತದೆ. ತದನಂತರ 11 ಮತ್ತು 12ನೇ ತರಗತಿಯ ಪಠ್ಯಪುಸ್ತಕವನ್ನು ಓದ್ಬೋದು. ಶಿಕ್ಷಣಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂಥ ಪುಸ್ತಕಗಳು. ಓಕೆನಾ, ಇನ್ನು ಕಂಪ್ಯೂಟರ್ ಜ್ಞಾನಕ್ಕೆ ಸಂಬಂಧಿಸಿದಂತೆ DA ಗೌತಮ್ ಅಥವಾ ಗುರುರಾಜ್ ಬುಲ್ಬುಲೆ ಸರ್ ಅವರ ಪುಸ್ತಕವನ್ನು ನೀವು ರೆಫರ್ ಮಾಡ್ಬೋದು. ಇದು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ
ಇರುವಂಥ ಒಂದು ಅದ್ಭುತವಾದ ಪುಸ್ತಕಗಳು, ಅಥವಾ ಇಂಗ್ಲೀಷಲ್ಲಿ ಓದ್ತೀನಿ ಅಂತಂದರೆ ಲೂಸೆಂಟ್ ಅವರ ಪುಸ್ತಕವನ್ನು ಓದ್ಬೋದು. ಓಕೆನಾ. ಕನ್ನಡ ಮಾಧ್ಯಮದಲ್ಲಿ ಗೌತಮ್ ಅಥವಾ ಗುರುರಾಜ್ ಬುಲ್ಬುಲೆ ಸರ್ ಅವರ ಪುಸ್ತಕವನ್ನು ಓದ್ಬೋದು. ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಿಸಿದಂಥ ಸುಮಾರು 10 ಅಂಕಗಳು ಇರುವಂಥದ್ದು. ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ನೀವು ಗುರುರಾಜ್ ಸರ್ ಬುಲ್ಬುಲೆರವರ ಪುಸ್ತಕವನ್ನು ಓದ್ಬೋದು, ಅಥವಾ ಮಂಜುನಾಥ್ ಬ್ಯಾಡಗಿ ಸರ್ ಅವರ ಪುಸ್ತಕವನ್ನು ಓದ್ಬೋದು, ಅಥವಾ ಈಶ್ವರ್ ಗಿರಿ ಸರ್ ಅವರ ಒಂದು ಯೂಟ್ಯೂಬ್ ತರಗತಿಗಳನ್ನು ಕೂಡ ನೀವು ನೋಡ್ತಾ ಹೋಗ್ಬೋದು. ಇದು ಕೂಡ ತುಂಬ ಅದ್ಭುತವಾದ ಒಂದು ತರಗತಿಗಳಾಗಿರುವಂಥದ್ದು. ಇಷ್ಟನ್ನು ನೀವು ಕವರ್ ಮಾಡಿದ್ರೆ ಸಾಕು. ಓಕೆನಾ. ಪುಸ್ತಕವನ್ನು ನೋಡ್ತೀನಿ ಅಂತ ಅಂದರೆ ಗುರುರಾಜ್ ಬುಲ್ಬುಲೆ ಸರ್ ಅವರ ಪುಸ್ತಕ, ಅಥವಾ ಮಂಜುನಾಥ್ ಬ್ಯಾಡಗಿರವರ ಪುಸ್ತಕ, ಅಥವಾ ಯೂಟ್ಯೂಬಲ್ಲಿ ನೀವು ವಿಡಿಯೋಗಳನ್ನು ನೋಡ್ತೀನಿ ಅಂತಂದರೆ ಈಶ್ವರ್ ಗಿರಿ ಸರ್ ಅವರ ಒಂದು ತರಗತಿಗಳು ತುಂಬ ಅದ್ಭುತವಾಗಿ ಬಂದಿರುವಂಥದ್ದು. ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ 15 ಅಂಕಗಳು ಇರುವಂಥದ್ದು. ಸೊ ಇದಕ್ಕೆ ಸ್ಪರ್ಧಾ ಜಗತ್ತು ಪ್ರಕಟಣೆಯ ಒಂದು ಪುಸ್ತಕ ಇದೆ. ನೀವು ಅದನ್ನು ಕೊಂಡ್ಕೊಂಡು ನೀವು ನಿಮ್ಮ ಒಂದು ಪ್ರಿಪರೇಷನ್ನ ಮಾಡ್ಬೋದು. ಓಕೆನಾ. ಸ್ಪರ್ಧಾ ಜಗತ್ತರವರು ಪ್ರಕಟಣೆ ಮಾಡಿರುವಂಥ ಪುಸ್ತಕವನ್ನು ಓದ್ಬೋದು. ಅಥವಾ ನೀವು ಆರೋಗ್ಯ ಶಿಕ್ಷಣಕ್ಕೆ ಒಂದು 6ನೇ ತರಗತಿಯಿಂದ 10ನೇ ತರಗತಿವರೆಗಿನ ದೈಹಿಕ ಶಿಕ್ಷಣ ಪುಸ್ತಕವನ್ನು ಓದ್ಬೋದು. ಅಲ್ಲೂ ಕೂಡ ಆರೋಗ್ಯ ಶಿಕ್ಷಣಕ್ಕೆ ಸಂಬಂಧಿಸಿದಂಥ ಕೆಲವೊಂದು ಮಾಹಿತಿಗಳು ಇರುವಂಥದ್ದು. ನೋಡಿ, ಇಷ್ಟು ಒಂದು ವಿಷಯಗಳು ಪತ್ರಿಕೆ 1ರ ವಿಷಯಕ್ಕೆ ಸಂಬಂಧಿಸಿದಂತಹ ಬುಕ್ಗಳ ಪಟ್ಟಿ ಆಯಿತು. ಓಕೆನಾ. ಮುಂದುವರೆದು ಪತ್ರಿಕೆ 2ರಲ್ಲಿ ಅಂದರೆ ಸಮಾಜ ವಿಜ್ಞಾನ ವಿದ್ಯಾರ್ಥಿಗಳಿಗೆ ಇದು. ಸೊ ನೀವು ಯಾವ ರೀತಿಯ ಒಂದು ಪುಸ್ತಕಗಳನ್ನು ಓದಬೇಕು ಅಂತ ಹೋದರೆ, ಮೊದಲಿಗೆ ಶಾಲಾ ಪಠ್ಯ ಪುಸ್ತಕವನ್ನು ಓದ್ಕೋಬೇಕು. 6ರಿಂದ 12ನೇ ತರಗತಿವರೆಗಿನ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂಥ ಪಠ್ಯ ಪುಸ್ತಕಗಳನ್ನು ಮೊದಲು ನೀವು ಒಂದು 2ರಿಂದ 3 ಸಲ ಓದಬೇಕಾಗ್ತದೆ. 6ರಿಂದ 12ನೇ ತರಗತಿವರೆಗೆ ಓದಲೇಬೇಕು. ಇದು ಅತಿ ಮುಖ್ಯ. ಓಕೆನಾ. ತದನಂತರ ನೀವು ಒಂದು ಕೆಲವೊಂದು ಆಥರ್ ಬುಕ್ಕನ್ನು ನೋಡ್ತೀನಿ ಅಂತ ಹೋದರೆ ಕೆ ಸದಾಶಿವ ಸರ್ ಅವರ ಒಂದು ಸಮಗ್ರ ಭಾರತ ಇತಿಹಾಸ ಇದೆ, ಆ ಪುಸ್ತಕವನ್ನು ಓದ್ಬೋದು. ಅಥವಾ ಅದು ತುಂಬ ದೊಡ್ಡ ಬುಕ್ಕು ಆಗ್ತದೆ ಅಂತಂದರೆ ಆರ್ ಮಂಜುನಾಥ್ ಸರ್ ಅವರ ಪುಸ್ತಕವನ್ನು ಓದ್ಬೋದು. ಇವೆರಡು ಪುಸ್ತಕದಲ್ಲಿ ಯಾವುದಾದ್ರು ಒಂದು ಪುಸ್ತಕವನ್ನು ನೀವು ರೆಫರ್ ಮಾಡ್ಬೋದು. ನಂತರ ಭೂಗೋಳಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಬಡಮಿಯ ಸರ್ ಅವರ ಒಂದು ಪುಸ್ತಕ ಇದೆ, ಆ ಪುಸ್ತಕವನ್ನು ನೋಡ್ಕೋಬೋದು. ಅಥವಾ ಡಾಕ್ಟರ್ ರಂಗನಾಥ್ ಸರ್ ಅವರ ಪುಸ್ತಕ ಸರಣಿಗಳು ಇರುವಂಥದ್ದು, ಆ ಒಂದು ಪುಸ್ತಕಗಳನ್ನು ಕೂಡ ನೀವು ರೆಫರ್ ಮಾಡ್ಬೋದು. ಆಗ್ಬೋದಾ. ಬಡಮಿಯ ಸರ್ ಅಥವಾ ರಂಗನಾಥ್ ಸರ್ ಅವರ ಪುಸ್ತಕ. ಇನ್ನು ಸಂವಿಧಾನ ಅಂತ ಬಂದರೆ ಡಾಕ್ಟರ್ ಗಂಗಾಧರ್ ಸರ್ ಅವರ ಒಂದು ಪುಸ್ತಕ. ಅದು ಬಿಟ್ಟರೆ ಬೇರೆ ಇನ್ಯಾವ ಪುಸ್ತಕವೂ ಕೂಡ ಬೇಡ. ಆ ಒಂದು ಪುಸ್ತಕವನ್ನು ಒಂದು ಕಡೆಯಿಂದ ನೀಟಾಗಿ ಓದಿದ್ರೆ ಸಂವಿಧಾನದ ಎಲ್ಲ ಪ್ರಶ್ನೆಗಳಿಗೂ ಕೂಡ ನೀವು ಆನ್ಸರನ್ನು ಮಾಡ್ಬೋದು. ಮತ್ತೊಂದು ಪ್ರಮುಖವಾದ ವಿಷಯ ಅರ್ಥಶಾಸ್ತ್ರ. ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಗರಣಿ ಕೃಷ್ಣಮೂರ್ತಿ ಸರ್ ಅವರ ಪುಸ್ತಕ ಇದೆ, ಅದನ್ನಾದರೂ ರೆಫರ್ ಮಾಡ್ಬೋದು. ಅಥವಾ HRK ಪುಸ್ತಕ, ಇದು ಕೂಡ ಚೆನ್ನಾಗಿದೆ. ಈ 2 ಪುಸ್ತಕದಲ್ಲಿ ಯಾವುದಾದ್ರೂ ಒಂದು ಪುಸ್ತಕವನ್ನು ನೀವು ಖರೀದಿ ಮಾಡಿ ನಿಮ್ಮ ಒಂದು ತಯಾರಿಯನ್ನು ಮಾಡ್ಬೋದು. ಓಕೆನಾ. ಇದು ಪತ್ರಿಕೆ 2 ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತಹ ಒಂದು ಪುಸ್ತಕಗಳ ಪಟ್ಟಿ ಆಯಿತು. ನಂತರ ನೀವು ಇನ್ನು ಪತ್ರಿಕೆ 2 ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಿಗೆ ಸಂಬಂಧಿಸಿದಂತೆ ಯಾವ ಪುಸ್ತಕಗಳನ್ನು ಓದಬೇಕು ಅಂತ ನೋಡ್ತಾ ಹೋದರೆ, ಮೊದಲಿಗೆ ನೀವು ಶಾಲಾ ಪಠ್ಯ ಪುಸ್ತಕಗಳನ್ನು ಮುಗಿಸ್ಕೋಬೇಕಾಗ್ತದೆ. 6ರಿಂದ 12ನೇ ತರಗತಿವರೆಗಿನ ವಿಜ್ಞಾನ ಗಣಿತ ಪಠ್ಯ ಪುಸ್ತಕಗಳನ್ನು ಮೊದಲು ನೋಡ್ಕೋಬೇಕು. ಇವೆಲ್ಲ NCERT ಆಧಾರಿತ ಪುಸ್ತಕಗಳನ್ನು ಓದಿದ್ರೆ ತುಂಬ ಒಳ್ಳೆಯದು. ಓಕೆನಾ. ತದನಂತರ ಗಣಿತ ವಿಷಯಕ್ಕೆ ಅದರ ಪುಸ್ತಕವನ್ನು ಓದ್ತೀನಿ ಅಂತಂದರೆ ಗುರುರಾಜ್ ಬುಲ್ಬುಲೆ ಸರ್ ಬರೆದಿರುವಂಥ ಪುಸ್ತಕವನ್ನು ಓದ್ಬೋದು. ಅಥವಾ RS ಅಗರ್ವಾಲ್ ಸರ್ ಬರೆದಿರುವಂಥ ಪುಸ್ತಕವನ್ನು ಓದ್ಬೋದು. ಇವೆರಡು ಪುಸ್ತಕದಲ್ಲಿ ಯಾವುದಾದ್ರು ಒಂದನ್ನು ನೀವು ಪರ್ಚೇಸ್ ಮಾಡಿ ಓದಬೇಕಾಗ್ತದೆ. ಇನ್ನು ವಿಜ್ಞಾನ ವಿಷಯಕ್ಕೆ ಒಂದು ಆಥರ್ ಬುಕ್ ಬೇಕು ಅಂತಂದರೆ 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಇದೆ, ರವಿ ಸರ್ ಬರೆದಿರುವಂಥ ಪುಸ್ತಕ. ಇದನ್ನು ಓದ್ಬೋದು. ಅಥವಾ ಡಾಕ್ಟರ್ ಪುಸ್ತಕವನ್ನು ಓದ್ಬೋದು. ಇಲ್ಲೂ ಕೂಡ ಯಾವುದಾದ್ರೂ ಒಂದು ಪುಸ್ತಕವನ್ನು ನೀವು ಖರೀದಿ ಮಾಡಿ ಓದಬೇಕಾಗ್ತದೆ. ಇದು ಪತ್ರಿಕೆ 2 ಗಣಿತ ಮತ್ತು ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂಥ ಕೆಲವೊಂದು ಪುಸ್ತಕಗಳ ಪಟ್ಟಿ ಆಯಿತು. ನೋಡಿ, ಇಷ್ಟು ವಿಷಯಗಳನ್ನು, ಇಷ್ಟು ಒಂದು ಪುಸ್ತಕಗಳನ್ನು ನೀವು ಖರೀದಿ ಮಾಡಿ ಸರಿಯಾದ ರೀತಿಯಲ್ಲಿ ಪ್ರಿಪರೇಷನನ್ನು ಮಾಡಿದ್ರೆ ಖಂಡಿತ ಈ ಸಲ ನೀವು ಶಿಕ್ಷಕರಾಗಿ ಆಗೇ ಆಗ್ತೀರಾ. ಅದರ ಜೊತೆಗೆ ಪತ್ರಿಕೆ 3 ಇದೆ, ಅದು ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂಥ ಒಂದು ಪತ್ರಿಕೆ ಆಗಿರುವಂಥದ್ದು. ಓಕೆನಾ. ಅದಕ್ಕೆ ನೀವು ಗೋಪಾಲಕೃಷ್ಣ ಉಡುಪರವರ ಪುಸ್ತಕವನ್ನೇ ರೆಫರ್ ಮಾಡಿದ್ರೆ ಸಾಕು. ಅದು ವಿವರಣಾತ್ಮಕ ಒಂದು ಪ್ರಶ್ನೆ ಪತ್ರಿಕೆ ಆಗಿರುವಂಥದ್ದು. ಓಕೆನಾ. ಒಟ್ಟಾರೆ ನೀವು 3 ಪತ್ರಿಕೆಯ 400 ಅಂಕಗಳಿಗೆ ನೀವು ಪರೀಕ್ಷೆನ ಬರೀಬೇಕಾಗುತ್ತೆ. ಆ 400 ಅಂಕಗಳಲ್ಲಿ ನೀವು ಎಷ್ಟು ಅಂಕಗಳನ್ನು ಪಡ್ಕೊಂಡ್ರೆ ಎಂಬುದರ ಮೇಲೆ ನೀವು ಆಯ್ಕೆ ಆಗುವಂಥದ್ದು. ಓಕೆನಾ. ಸೊ ಇಲ್ಲಿ ತನಕ ನಾವು
ಎಲ್ಲ ವಿಷಯಕ್ಕೆ ಸಂಬಂಧಿಸಿದಂತಹ ಒಂದು ಪಠ್ಯ ಪುಸ್ತಕಗಳ ಪಟ್ಟಿಯನ್ನು ಕೊಟ್ಟಿದ್ದೀವಿ. ನಿಮ್ಮ ಒಂದು ತಯಾರಿ ಇದೇ ರೀತಿ ನಿರಂತರವಾಗಿರಲಿ, ನಿಮ್ಮ ಕನಸುಗಳು ನನಸಾಗಲಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಿದ್ದೀನಿ. ಎಲ್ಲರಿಗೂ ನಮಸ್ಕಾರ.